ಶಾಬಾದ್ ತಾಲೂಕು ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಜಯವಾಗಲಿ. ವಿಕಲಚೇತನರ 5% ಅನುದಾನ ವಿತರಿಸಿದ ನಗರಸಭೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅಂಗವಿಕಲರ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಧರಣಿ ಸತ್ಯಾಗ್ರಹ. ವೀಕ್ಷಕರೇ, ಶಾಬಾದ್ ನಗರಸಭೆ ಮುಂಭಾಗದಲ್ಲಿ ಮಂಗಳವಾರ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ನಗರೋತ್ಥಾನದ ಅಡಿಯಲ್ಲಿ ಶೇಕಡ 5% ಅನುದಾನ ಮೀಸಲಿದ್ದು, ಅದರಲ್ಲಿ ಅಂಗವಿಕಲರಿಗೆ ವಿತರಿಸಬೇಕಾದ 3 ಚಕ್ರದ ವಾಹನ ಮತ್ತು ಮಾಸಿಕ ವೇತನ 5,000 ರೂಪಾಯಿ ವಿತರಿಸಬೇಕಾದ ನಗರಸಭೆ ಹಲವು ವರ್ಷಗಳಿಂದ ವಿತರಿಸದೆ ಮಾಡದಿರುವುದನ್ನು ವಿರೋಧಿಸಿ ಪ್ರತಿಭಟನಾ ಧರಣಿ ನಡೆಸಿದರು. ಅಂಗವಿಕಲರ ಹೋರಾಟಕ್ಕೆ ಸ್ಪಂದಿಸಿದ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕರಾದ ಮರಿಯಪ್ಪ ಹಳ್ಳಿ ಬೆಂಬಲಿಸಿದ ಮಾತನಾಡಿ, ಕೂಡಲೇ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಧರಣಿ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಉಪ ತಹಸೀಲ್ದಾರ್ ಅಣವೀರಪ್ಪ ಹಾಗೂ ನಗರಸಭೆ ಪೌರಾಯುಕ್ತ ಕೆ ಗುರುಲಿಂಗಪ್ಪ ಅವರಿಗೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸಿಬ್ಬಂದಿ ಸಾಬಣ್ಣ ಸೊಂಗಲ್ಕರ್ ಮತ್ತು ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷ ಮಲ್ಲೇಶಿ ಭಜಂತ್ರಿ, ಶಹಾಬಾದ್ ಅಧ್ಯಕ್ಷ ಚಂದ್ರಕಾಂತ್ ಪಾಟೀಲ್, ಅನಿಲ್ ಮಠಪತಿ, ನಾಗಪ್ಪ ರಾಯಚೂರ್ಕರ್, ಮಲ್ಲಿಕಾರ್ಜುನ್ ಹಳ್ಳಿ, ಮಿಲಿಂದ್ ಕುಮಾರ್, ಸುಭಾಷ್ ಕಾಂಬ್ಳೆ, ಅಮ್ಜದ್, ಶರೀಫ್ ಶಂಕರ್, ಲಕ್ಷ್ಮಣ್, ಜ್ಯೋತಿ, ಗಂಗೂಬಾಯಿ, ಲಕ್ಷ್ಮಿ, ಗೋವರ್ಧನ್ ರಾಠೋಡ್ ಹಾಗೂ ನಾಗಪ್ಪ ರಾಯಚೂರ್ಕರ್, ಮಲ್ಕಣ್ಣ ಮುದ್ದ, ಬಸವರಾಜ್ ಮಯೂರ್, ನರಸಿಂಹಲು ಗೋವಾ ಬಾಬು, ವೀರಯ್ಯ ಸ್ವಾಮಿ ಸೇರಿದಂತೆ ಅನೇಕ ಜನ ವಿಕಲಚೇತನರು ಉಪಸ್ಥಿತರಿದ್ದರು. ವರದಿ ಲೋಹಿತ್ ಕಟ್ಟಿ, ಶಹಾಬಾದ್. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ 5 ಗ್ಯಾರಂಟಿಗಳು ಕೊಡೋದ್ರ ಮುಖಾಂತರ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ಪ್ರಾರಂಭ ಮಾಡಿದ್ರು. ಆದರೆ ಅನೇಕ 1.5 ವರ್ಷದಲ್ಲಿ ನಾವು ಕರ್ನಾಟಕದಲ್ಲಿ ಸುಮಾರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆದರೆ ನೀವು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟರೂ ಕೂಡ ಚಳುವಳಿಗಳು ಯಾಕೆ ನಡೀತಾವೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ನೀವು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ಲಾಗತ್ತೀರಿ, ಬಸ್ ಫ್ರೀ ಕೊಡ್ಲಾಗತ್ತೀರಿ, ವಿದ್ಯುತ್ ಶಕ್ತಿ ಫ್ರೀ ಕೊಡ್ಲಾಗತ್ತೀರಿ. ಇಂಥ ಹಲವಾರು ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ಸಾವಿರಾರು ಕೋಟಿ, ಲಕ್ಷ ಕೋಟಿ ಸರ್ಕಾರದಿಂದ ಖರ್ಚು ಮಾಡಲಾಗತ್ತೀರಿ. ಆದರೆ ಈ ಖರ್ಚು ಮಾಡೋದ್ರ ಜೊತೆಯಲ್ಲಿ ಇಲ್ಲಿವರೆಗೂ ಅಂಗವಿಕಲರ ಸಮಸ್ಯೆನೇ ಬಗೆಹರಿಸಲಿಕ್ಕೆ ಸರ್ಕಾರ ಕಾರಣ ಆಗಿಲ್ಲ. ಮತ್ತು ನೀವು ಸರ್ಕಾರದ ನಿಮ್ಮ ಮೇನಿಫೆಸ್ಟೋನಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಅನೇಕ ಸಾಮಾಜಿಕ ನ್ಯಾಯ ಕೂಡ ಕರ್ನಾಟಕದಲ್ಲಿ ಸಿಗ್ಲಿಕ್ಕಾಗಿಲ್ಲ ಅಂತಕ್ಕಂಥದ್ದು ಜನರ ಅಭಿಪ್ರಾಯ ಅದ. ನಾವು ಚಳುವಳಿಗಾರರ ಅಭಿಪ್ರಾಯ ಕೂಡ. ನೀವು ಇಲ್ಲಿ ಕೂಡ ನೀವು ಅವರಿಗೆ ಪೆನ್ಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ ಬೇರೆ ಬೇರೆ ರಾಜ್ಯಗಳನ್ನು ಅಧ್ಯಯನ ಮಾಡಿ ಕರ್ನಾಟಕದಲ್ಲಿ ಕೂಡ ಕನಿಷ್ಠ 5,000 ಒಂದು ಮಾಸಾಸನವನ್ನು ಯಾಕೆ ಫಿಕ್ಸ್ ಮಾಡ್ಲಿಕ್ಕಾಗಿಲ್ಲ? ಆ ಬೇಡಿಕೆ ಕೂಡ ನಾವೇ ನಿಮ್ಮ ಮುಂದೆ ಇಡಬೇಕೇನು ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅಂತಕ್ಕಂಥ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ಇಂದು ಇದು ನಗರಸಭೆ ಶಾಬಾದ್ನಲ್ಲಿ ಏನು ಸುಮಾರು ವರ್ಷಗಳಿಂದ ದ್ವಿಚಕ್ರ ವಾಹನಗಳು ಕೊಡಬೇಕಾಗಿತ್ತು, ಅದು ದ್ವಿಚಕ್ರ ವಾಹನ ಕೊಡಲಿಕ್ಕಾಗಿಲ್ಲ. ಇಲ್ಲಿ ಸ್ಥಳೀಯ ಆಡಳಿತ ನಾವು ಇಲ್ಲಿಂದ ಮುಂದೆ ಫಾರ್ವರ್ಡ್ ಮಾಡೀವಿ, ಅಲ್ಲಿಂದ ವಾಪಸ್ ಬಂದಿಲ್ಲ ಅಂತಕ್ಕಂಥ ನೆಪ ಹೇಳ್ತಾರೆ. ನಾವು ಹೇಳ್ತೀವಿ, ನೀವು ಪ್ರತಿ ವರ್ಷ ಮಾರ್ಚ್ನಲ್ಲಿ ಬಜೆಟ್ ಮಾಡ್ತೀವಿ, ಆ ಬಜೆಟ್ನಲ್ಲಿ 5% ತೆಗೆದಿಡ್ತೀವಿ. ಆ ತೆಗೆದಿಟ್ಟಿರ್ತಕ್ಕಂಥ ಹಣ ಯಾರಿಗೆ ಅವಶ್ಯಕತೆ ಅದ ಅವರಿಗೆ ನೀವು ಇಮಿಡಿಯೇಟ್ಲಿ ಯಾಕೆ ಕೊಡಲ್ಲ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಅದು ಕೊಡಬೇಕಲ್ಲ. ನೀವು ಸಾಮಾಜಿಕ ನ್ಯಾಯ, ಜನಪರ, ನೀವು ಓಟ್ ತೊಗೊಂಡು ಗೆದ್ದಿರ್ತಕ್ಕಂಥವ್ರು, ಇಲ್ಲಿ ಲೋಕಲ್ ಆಡಳಿತ ಅದ, ನೀವೆಲ್ಲರೂ ಮನಸ್ಸು ಮಾಡಿ ನೀವು ಆ ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಯಾಕೆ ಮಾಡೋಕ್ಕಾಗಿಲ್ಲ? ಒಂದು ವೇಳೆ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಇಂಥ ಧರಣಿ ಮಾಡ್ತಕ್ಕಂಥ ಪರಿಸ್ಥಿತಿ ಜನರಿಗೆ ಬರೋಲ್ಲ. ಅದು ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಇವತ್ತು ಧರಣಿ ಉದ್ದೇಶ ಅದ. ಇವತ್ತು ಇಲ್ಲೇನು ಅಂಗವಿಕಲರು ಇಲ್ಲಿ ಧರಣಿ ಕುಂತಾರ, ಈ ಧರಣಿಗೆ ಶಾಬಾದ್ನಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಚಳವಳಿಗಳು, ಎಲ್ಲ ಮಾನವೀಯ ಮನಸ್ಸುಗಳಿರ್ತಕ್ಕಂಥವ್ರು ನಾವು ಮತ್ತು ಉಪಾಧ್ಯಕ್ಷರು ಜೊತೆ ಚರ್ಚೆ ಮಾಡಿ ಯಾವುದಾದ್ರೂ ಒಂದು ನಿಗದಿಪಡಿಸಿ ಏನದ ಅವರ ಒಂದು ಲಿಸ್ಟಿಗೆ ಏನದ ನಾವು ಅನುಮತಿ ಏನದ ಪಡೆದುಕೊಂಡು ಏನದ ವಿತರಣೆ ಏನದು ಮಾಡ್ತೀವಿ. ಈಗಾಗಲೇ ಏನದ ಒಂದು ಹೆಚ್ಚಿನ ಐಚ್ಛಿಕವಾಗಿ ಗಮನಕ್ಕೆ ತರಬೇಯಿಸೋದಂದ್ರೆ ಈ ವಿಕಲಚೇತನರ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಲುವಾಗಿ ಕಾಯ್ದಿರಿಸಿದ ಮೊತ್ತದ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಅದನ್ನೇನದ ನಮ್ಮ ಕಳೆದ ಸಾಲಿನಲ್ಲಿ ಏನದ ಲ್ಯಾಪ್ಟಾಪ್ ಮತ್ತು ಏನು ಇಟ್ಕೊಂಡಿದ್ದೀವಿ ಮೆಡಿಕಲ್ ವೈದ್ಯಕೀಯ ಮತ್ತು ಇದ್ರ ಅಂತೇಳಿ ಇಂಜಿನಿಯರಿಂಗ್, ಆ ಮಕ್ಕಳು ಏನದ ಇಲ್ಲಿ ಸಿಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ಕೆಳ ಹಂತದ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂದರೆ PUCಲಿಂದ SLCವರೆಗೆ ಮತ್ತು
BA ವರೆಗೆ ಓದ್ತಕ್ಕಂಥ ಮಕ್ಕಳಿಗೆ ಏನದ ಪರಿಶೀಲನೆ ಮಾಡಿ ಅನ್ನೋದು ಅದನ್ನು ಕೂಡ ಏನದ ನಾವು ಸರ್ಕಾರಕ್ಕೆ ಏನದು ಸಲ್ಲಿಸ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳೋದು. ಈಗ ಶಸ್ತ್ರಚಿಕಿತ್ಸೆಗೆ ಕಾಯ್ದಿರಿಸಿದ ಮೊತ್ತದ ಬಗ್ಗೆ ಏನದ ಫಲಾನುಭವಿಗಳ ಪಟ್ಟಿ ಏನದ ಮಾನ್ಯ ಜಿಲ್ಲಾಧಿಕಾರಿಗಳು ಕಳಿಸ್ಕೊಟ್ಟಿದ್ವಿ. ಅದನ್ನೇನದ ಸರ್ಕಾರ ಕೂಡ ಏನದ ರವಾನೆ ಆಗಿದೆ. ಇದು ಒಂದು ನಮ್ಮ ನಗರಸಭೆಯ ಒಂದು ನಿರ್ಣಯದಂತೆ ಅತಿ ಶೀಘ್ರದಲ್ಲಿ ಏನದ ಎಲ್ಲರೂ ನಮ್ಮ ಸದಸ್ಯರುಗಳು ನಾವು ಕುಳಿತುಕೊಂಡು ಚರ್ಚೆ ಮಾಡಿ ಈ ಕೂಡಲೇ ಏನದ ತಮ್ಮ ಬೇಡಿಕೆಗೆ ಏನದ ನಾವು ಈಡೇರಿಸಲಿಕ್ಕೆ ಏನದ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ